ಇಂದು ಕೋಟ್ಯಾಂತರ ಭಾರತೀಯರು ಹೆಮ್ಮೆ ಪಡುವಂತಹ ದಿನ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಒಂದು ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಜಪ ಇರ್ಬೋದು, ಯಜ್ಞ ಇರ್ಬೋದು, ಹೋಮ ಹವನಗಳನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಏನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಏನಿದೆ, ಸೊ ಇಲ್ಲಿ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಏನು ಈ ಒಂದು ಬೃಹತ್ ಮಹಾಯಾಗವನ್ನ ಆಯೋಜಿಸಲಾಗಿದೆ, ಶ್ರೀರಾಮ ತಾರಕ ಮಹಾಯಾಗ. ಸದ್ಯ ನಾನು ಆ ಒಂದು ಸ್ಥಳದಲ್ಲಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ರಾಮ ತಾರಕ ಮಹಾಯಾಗ ಬೆಳಗ್ಗೆಯಿಂದಲೇ ಕೂಡ ಆರಂಭವಾಗಿದೆ. ಸುಮಾರು 300ಕ್ಕೂ ಅಧಿಕ ಪುರೋಹಿತರು, ಒಂದು ಅರ್ಚಕರು ಈ ಒಂದು ಯಾಗವನ್ನ ಮಾಡ್ತಾ ಇದ್ದಾರೆ. 10 ಯಜ್ಞ ಕುಂಡಗಳಲ್ಲಿ ಈ ಒಂದು ಯಾಗ ಆಗಿದೆ. ಪೂರ್ಣಾಹುತಿಯನ್ನು ಕೂಡ ಮಾಡಲಾಗುತ್ತೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಯಾಗವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನರು ಬರ್ತಾರೆ. ಸೊ ಹಾಗಾಗಿ ವೇದಿಕೆಯ ಭಾಗದಲ್ಲಿ LED ಕೂಡ ಅಳವಡಿಕೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಬೃಹತ್ತಾದಂಥ ಒಂದು ವೇದಿಕೆ ಕೂಡ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ BJP ರಾಜ್ಯಾಧ್ಯಕ್ಷರಾಗುವಂತಹ BY ವಿಜಯೇಂದ್ರ ಅವರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಮಾಜಿ ಸಚಿವರಾಗಿರುವಂತಹ, ಜೊತೆಗೆ ಹಾಲಿ ಶಾಸಕರು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಏನು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಆ ಅಯೋಧ್ಯೆಯಲ್ಲಿರುವಂತಹ ಸಂಭ್ರಮ ಇಲ್ಲೂ ಕೂಡ ಮನೆ ಮಾಡಿದೆ. ಯಾಕಂದರೆ ಈಗಾಗಲೇ ಏನು ಯಾಗ ಕೂಡ ಮುಗಿದಿದೆ, ಶ್ರೀರಾಮ ತಾರಕ ಮಹಾಯಾಗ. ಸೊ ಅದರ ಬಳಿಕ ಕಳಶವನ್ನು ಏನು 1008 ಕಳಶವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅದನ್ನು ಈಗ ಸದ್ಯ ಏನು ರಾಮಾಂಜನೇಯ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ತಂದು ಆಂಜನೇಯ ಸ್ವಾಮಿಗೆ ಏನು ಅಭಿಷೇಕವನ್ನು ಕೂಡ ಮಾಡಲಾಗ್ತದೆ. ನನ್ನ ಜೊತೆಗೆ ಕಳಶವನ್ನು ಹೊತ್ಕೊಂಡು ಬಂದಿರೋರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಮೇಡಮ್ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ಜೈ ಶ್ರೀರಾಮ್. ಇಂದು ಬೆಳಗ್ಗೆ ಇಲ್ಲಿ ನಮ್ಮದು 13 ಲಕ್ಷ ತಾರಕ ಮಂತ್ರ ಜಯರಾಮ ತಾರಕ ಮಂತ್ರವನ್ನು ಮಾಡಿ ಪೂರ್ಣಾಹುತಿ ಮಾಡಿ ಅಲ್ಲಿ ನಾವು 1008 ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಅಖಿಲ ಭಾರತ ಬ್ರಾಹ್ಮಣ ಒಕ್ಕೂಟದಿಂದ ಆಯೋಜನೆಗೊಂಡಿತ್ತು. ಈ 1008 ಕಳಶದ ಒಂದು ನೀರನ್ನು ಇಲ್ಲಿರುವಂಥ ಪ್ರಸನ್ನ ವೀರಾಂಜನೇಯನಿಗೆ ನಾವಿವತ್ತು ಅಭಿಷೇಕವನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅಯೋಧ್ಯೆಯಲ್ಲಿ ಈಗ ತಾನೇ ಪ್ರತಿಷ್ಠಾಪನೆಯಾದಂತಹ ಬಾಲರಾಮನ ಒಂದು ವಿಗ್ರಹದ ಪ್ರತಿಷ್ಠಾಪನೆಯ ಅಂಗವಾಗಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಇಷ್ಟು ಜನ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಬಂದು, ನಿನ್ನೆ ನಮ್ಮಲ್ಲಿ ಸೀತಾ ಕಲ್ಯಾಣದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ನಂತರ ರಾಮಾಯಣದ ಒಂದು ನೃತ್ಯ ರೂಪಕವನ್ನು ಇಟ್ಕೊಂಡಿದ್ವಿ, ಎಲ್ಲದರಲ್ಲೂ ಪಾಲ್ಗೊಂಡಿದ್ರು. ಇಷ್ಟು ಭಕ್ತಾದಿಗಳು ಇವತ್ತು ನಮ್ಮ ಜೊತೆ ಬಂದು ಇಲ್ಲಿ ಅಭಿಷೇಕಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಇವತ್ತು ನಮ್ಮ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಆದಂತಹ ಶ್ರೀರಾಮನ ಒಂದು ವಿಗ್ರಹದ ದರ್ಶನವನ್ನು ಮಾಡಿ ಎಲ್ಲರೂ ಪುನೀತರಾಗಿದ್ದೀವಿ. ಅಷ್ಟೇ ಅಯೋಧ್ಯೆಗೆ ಹೋದಷ್ಟೇ ನಮಗೊಂದು ಸಂತೋಷವನ್ನು ಇದು ಕೊಡ್ತಾ ಇದೆ. ಮುಂದಿನ ದಿನದಲ್ಲಿ ಆದಷ್ಟು ಬೇಗ ನಾವೆಲ್ಲರೂ ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮನ ದರ್ಶನವನ್ನು ಮಾಡಬೇಕು ಅಂತಲೂ ಅಂದ್ಕೊಳ್ತೀನಿ. ಹೀಗೆ ಎಲ್ಲ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ನಮ್ಮ ಹಿಂದೂಗಳು ಜಾಗೃತರಾಗಿ ಹೀಗೆ ನಮ್ಮಲ್ಲಿ ಕೈ ಜೋಡಿಸ್ತಾ ಇರಬೇಕು. ನಮ್ಮ ದೇಶ ರಾಮರಾಜ್ಯವಾಗಬೇಕು. ಆದರೆ ಆ ಒಂದು ನಿಟ್ಟಿನಲ್ಲಿ ನಾವು ಕಾಲಿಟ್ಟಿದ್ದೀವಿ. ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ. ಓಕೆ, ಜೊತೆಗೆ ಈ ಕಳಶದ ಇನ್ನೊಂದು ವಿಶೇಷತೆ ಅಂದರೆ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅನ್ನುವಂಥದ್ದು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವತ್ತಿನ ದಿನ ಈ ಕಳಶ ಸ್ಥಾಪನೆ ನಿನ್ನೆ ಬೆಳಗ್ಗೆಯಿಂದ ಮಾಡಿ ಇದಕ್ಕೆ ಪೂಜೆಯನ್ನು ಮಾಡಿ, ಹೋಮಗಳನ್ನು ಮಾಡಿ, ಪೂರ್ಣಾಹುತಿಯನ್ನು ಮಾಡಿ ಅದರಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ತುಂಬಿದ್ದೀವಿ. ಅದನ್ನು ನಾವು ಆಂಜನೇಯನಿಗೆ ಅರ್ಪಿಸಿದ ನಂತರ ಭಕ್ತಾದಿಗಳು ತಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕು ಇಚ್ಛಾಪಡೋರು ಇದನ್ನು ಮನೆಗೆ ತಗೊಂಡು ಹೋಗಿ ಅವರ ಮನೆಯಲ್ಲಿ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳಲ್ಲಿ ಇದನ್ನು ಬಳಸ್ಬೋದು. ಇದರಲ್ಲಿ ನಾವು ಶ್ರೀರಾಮನ ಒಂದು ಬಿಲ್ಲು ಬಾಣವನ್ನು ನಾವು ಒಂದು ಕೆತ್ತನೆಯನ್ನು ಮಾಡಿಸಿದ್ದಾರೆ. ಮತ್ತು ಇವತ್ತಿನ ದಿನಾಂಕ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿನಾಂಕ ನಾವು ಜೀವನದಲ್ಲಿ ಮರೆಯೋಕ್ಕಾಗದಿರೋ ಅಂಥ ಒಂದು ದಿನ ಇದು. ಸೊ ಜನವರಿ 22, 2024 ಅಂದರೆ ನಮಗೆ ಒಂದು ಹಬ್ಬನೇ. ಸೊ ಈ ಹಬ್ಬದಲ್ಲಿ ನಮ್ಮ ಮನೆಗೆ ಒಂದು ವಸ್ತು, ಅದು ಪೂಜಾ ವಸ್ತು ಮನೆಗೆ ಬರುತ್ತೆ ಅಂದರೆ ಎಲ್ರಿಗೂ ಒಂದು ಭಕ್ತಿ ಭಾವನೆ ಹೋಗುತ್ತೆ. ಆ ಒಂದು ದೃಷ್ಟಿಯಲ್ಲಿ ಈ ಕಳಶವನ್ನು ನಾವು ಇದು ರೂಪ ಬರೋ ಥರ ಮಾಡಿಸಿದ್ವಿ. ಹಾಗಾಗಿ ಭಕ್ತಾದಿಗಳು ಇದನ್ನು ಮನೆಗೆ ತಗೊಂಡು ಹೋಗಿ ಇನ್ನು ಮುಂದೆ ದಿನದಲ್ಲಿ ಅವ್ರ ಮನೆಯಲ್ಲಿ ಪೂಜಾ ಕೈಂಕರ್ಯಗಳಿಗೆ ಇದನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಮೆಲ್ಲರದು ಇಚ್ಛೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇದು ವಿಶೇಷತೆಯನ್ನು ಹೊಂದಿದೆ. ನೋಡಿದ್ರಲ್ಲ, ಯಾಕಂದ್ರೆ ಅವರ ಮುಖವೇ ಹೇಳ್ತಾ ಇತ್ತು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಜೊತೆಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಅಯೋಧ್ಯೆಗೂ ಕೂಡ ಹೋಗ್ತೀವಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಈ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಏನು ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಾಗಿದೆ. ಸೊ ಇಲ್ಲೇ ಆಗಿದೆಯೇನೋ ಅನ್ನುವಂಥಷ್ಟು ಖುಷಿ ಇದೆ. ಸೊ ಎಲ್ಲ ಇಲ್ಲಿನ ಜನರೇನಿದ್ದಾರೆ, ಸೊ ಒಂದು ಖುಷಿಯಾಗಿ ಭಾಗವಹಿಸಿದ್ದಾರೆ. ಮೇಡಮ್, ಫಸ್ಟ್ ಎಷ್ಟು ಖುಷಿ ಆಗ್ತಾ ಇದೆ?
ಇದು ನಮ್ಗೆ ಎಷ್ಟು ಖುಷಿ ಆಗ್ತಿದೆ, ನಾವು ಇವತ್ತು ಎಷ್ಟು ಖುಷಿ ಪಡ್ತಾ ಇದ್ದೀವಿ ಅದೆಲ್ಲ ನಾವು ಕ್ರೆಡಿಟನ್ನು ನಮ್ಮ ಗೋಪಾಲಣ್ಣ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಇಡೀ ಬೆಂಗಳೂರು ಮಹಾನಗರದಲ್ಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಮುಂಚೆಯಿಂದನೂ ನಾವು ತುಂಬ ಹೆಸರು ಮಾಡ್ಕೊಂಬಂದಿದ್ದೀವಿ. ನಮ್ಮ ಗೋಪಾಲಣ್ಣ ಅವರು ಹೇಮಕ್ಕ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು, ಅವರು ಎಷ್ಟು ಸ್ವಯಂ ಪ್ರೇರಿತರಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋದಕ್ಕೆ ತುಂಬ ಅವಕಾಶವನ್ನು ಮಾಡಿಕೊಟ್ರು. ನಾವೆಲ್ಲರೂ ಮಹಿಳೆಯರು 108 ಕಳಸವನ್ನು ತಗೊಂಬಂದು ನಮ್ಮ ದೊಡ್ಡಾಂಜನೇಯಂಗೆ ಅಭಿಷೇಕವನ್ನು ಮಾಡಿ ನಮ್ಮ ಕಾಲದಲ್ಲಿ ನಮ್ಮ ಗೋಪಾಲಣ್ಣವರು ನಾವು ಇದರಲ್ಲಿ ಪಾಲ್ಗೊಂಡು ನಮ್ಮ ಕಾಲದಲ್ಲಿ ಶ್ರೀರಾಮನ ಅಯೋಧ್ಯೆ ರಾಮ ಮಂದಿರ ಏನಿದೆ ಅದು ಓಪನಿಂಗ್ ಆಗ್ತಾ ಇರೋದು ತುಂಬ ಖುಷಿಯಾಗಿದೆ. ಓಕೆ, ಈಗ ಅಯೋಧ್ಯೆಯಲ್ಲಿ ಎಷ್ಟು ಸಡಗರ ಸಂಭ್ರಮವಿದೆಯೋ ಸೊ ಇಲ್ಲೂ ಕೂಡ ಅಷ್ಟೇ ಇದೆ. ಅದಕ್ಕಿಂತ ಅಯೋಧ್ಯೆಯಲ್ಲಿ ಎಷ್ಟು ಸಂಭ್ರಮ ಸಡಗರ ಇದೆಯೋ ಅದಕ್ಕಿಂತ 100 ಪಟ್ಟು ಅಧಿಕವಾಗಿ ನಾವು ಮಹಿಳೆಯರೆಲ್ಲ ಎಲ್ಲಿ ಸಂಭ್ರಮವನ್ನು ಪಟ್ಟಿದ್ದೀವಿ. ನಮ್ಮ ಗೋಪಾಲಣ್ಣವರು ತುಂಬ ಶ್ರಮ ಪಟ್ಟಿದ್ದಾರೆ ಇದಕ್ಕೆ. ಹೇಮಕ್ಕ ಮತ್ತು ಗೋಪಾಲಣ್ಣವರು ನಿನ್ನೆ ಬೆಳಿಗ್ಗೆಯಿಂದನೂ ಈ ಕಾರ್ಯಕ್ರಮದಲ್ಲಿ ಬರುವಂಥ ಎಲ್ಲ ಜನರಿಗೂ ಊಟ ಉಪಚಾರ ಪ್ರತಿಯೊಂದೂ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ಟು ಎಲ್ಲ ಮಹಿಳೆಯರು ಪಾಲ್ಗೊಳ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಮೋದಿಜಿ ಅವರ ಪಕ್ಷದಲ್ಲಿ ನಾವಿದ್ದು ನಮ್ಮ ಗೋಪಾಲಣ್ಣನವರು ಅದರಲ್ಲಿ ಒಂದಾಗಿ ನಾನು BJP ಮಹಿಳಾ ಮೋರ್ಚಾ ವಾರ್ಡ್ ಪ್ರೆಸಿಡೆಂಟ್ ಇದ್ದೀನಿ. ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾವು ಒಬ್ಬರು ಇದರಲ್ಲಿ ಪಾಲುದಾರರಾಗಿರೋದಕ್ಕೆ ಸಂತೋಷದಲ್ಲಿ ಖುಷಿ ಪಡ್ತೀನಿ. ಈಗ ಬೆಂಗಳೂರಿನ ಎಲ್ಲ ವಾರ್ಡುಗಳಲ್ಲೂ ಕೂಡ ಈ ಒಂದು ಸಡಗರ ಇದೆ, ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಆದರೆ ಮಹಾಲಕ್ಷ್ಮಿ ಲೇಔಟ್ ಇದಕ್ಕೆಲ್ಲ ಹೊರತಾಗಿದೆ ಅಲ್ವಾ? ಹೌದು, ನಾವು ಮೊದಲಿನಿಂದನೂ ನಾನು ಹೇಳಿದೆ ನಮ್ಮ ಹೇಮಕ್ಕ ಅವ್ರ ಸಂಘಟನೆ ಆಗಿದೆ. ನಮ್ಮ ಗೋಪಾಲಣ್ಣನವರು ಜನರನ್ನು ಪ್ರೀತಿಸೋ ರೀತಿ ಚಿಕ್ಕ ಕಾರ್ಯಕರ್ತದಿಂದ ದೊಡ್ಡ ಕಾರ್ಯಕರ್ತ ಯಾರಿದ್ದಾರೆ ಪ್ರತಿಯೊಬ್ಬರನ್ನು ಅವ್ರು ಗುರುತಿಸಿ ಪ್ರೀತಿಯಿಂದ ಅವ್ರದ್ದು ಕಷ್ಟ ಏನೇ ಇದ್ರೂ ಅವರು ಸ್ಪಂದಿಸ್ತಾರೆ. ಹಾಗಾಗಿ ನಾವು ತುಂಬ ಹೆಮ್ಮೆಯಿಂದ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ನಾವು ಮಹಿಳೆಯರು ಗೋಪಾಲಣ್ಣನ ಜೊತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಮೇಡಮ್ ಹೇಳಿ, ಭಾರತೀಯರಿಗೆ ಇವತ್ತು ಪವಿತ್ರವಾದಂತಹ ದಿನ, ಏನು ಹೇಳ್ತೀರಾ? ಹೌದು ಮೇಡಮ್, ತುಂಬ ಖುಷಿ ಆಯ್ತದೆ. ಜೈ ಶ್ರೀರಾಮ್. ಮೇಡಮ್ ಹೇಳಿ, ನೀವೇನು ಹೇಳ್ತೀರಾ? 30,000 ವರ್ಷದ್ದು ರಾಮ ಅವ್ರದ್ದು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ನಾವು ಆ ಪುಣ್ಯ ಪೂಜೆಗೆ ನಾವು ಪಾಲ್ಗೊಳ್ಳೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಗೋಪಾಲಣ್ಣನವರ ಊರಬ್ಬನ ಥರ ಮಾಡ್ತಾ ಇದ್ದಾರೆ. ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಜಾತ್ರೆ ಮಹೋತ್ಸವವಾಗಿ ಮಾಡಿದ್ದೀವಿ. ಮಹಾಲಕ್ಷ್ಮಿ ಲೇಔಟ್ ಇನ್ನೊಂದು ವಿಶೇಷ ಅಂದ್ರೆ ಬೇರೆ ಎಲ್ಲಾ ಕಡೆಗಳಿಂದ ಅತಿ ಹೆಚ್ಚು ದೇವಸ್ಥಾನ ಇಲ್ಲಿದೆ. ಹೌದು, ಎಲ್ಲ ಕಡೆ ಇರೋದ್ರಿಂದ ದೇವಸ್ಥಾನ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ತುಂಬಾ ಇದೆ. ಕಾರ್ಯಕ್ರಮನ ಯಾಗ ಯಜ್ಞಾದಿಗಳನ್ನು ನಮ್ಮ ಗೋಪಾಲಣ್ಣನ ಕ್ಷೇತ್ರದಲ್ಲೇ ಮಾಡ್ತಾ ಇರೋದು. ಮತ್ತೆ ಯಾವುದೇ ಪುಣ್ಯ ಕಾರ್ಯಕ್ರಮಗಳಿದ್ರು ನಮ್ಮ ಗೋಪಾಲಣ್ಣ ಅವರು ತುಂಬಾ ಮುಂದಾಳತ್ವ ವಹಿಸ್ಕೊಂಡು ಅದನ್ನ ತುಂಬಾ ಶ್ರದ್ಧೆಯಿಂದ ಮಾಡಿಕೊಡ್ತಾರೆ. ಅದಕ್ಕೆ ತುಂಬ ಖುಷಿಯಾಗಿದೆ. ನೋಡಿ, ನಮ್ಮ ಮಾಜಿ ಇವರು ಮಿನಿಸ್ಟ್ರು ಇಲ್ಲೇ ಇದ್ದಾರೆ, ನಮ್ಮ ದೊಡ್ಡ ರಾಮಾಂಜನೇಯನೂ ಇಲ್ಲೇ ಇದ್ದಾನೆ. ಅದು ನಮಗೆ ತುಂಬ ಹೆಮ್ಮೆ ಅಂತಂದಿದೆ. ಇಲ್ಲೇ ಪಕ್ಕದಲ್ಲಿದ್ದರಿಂದ ನಮ್ಮ KG ಗ್ರೌಂಡಲ್ಲಿ ದೊಡ್ಡ ಯಾಗವನ್ನು ಮಾಡಿ ಎಲ್ರಿಗೂ ಆ ಪುಣ್ಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನಮ್ಮ ಶಾಸಕರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಸದಾ ಅವರಿಗೆ ಚಿರಋಣಿಗಳಾಗಿರೋದಕ್ಕೆ ಇಷ್ಟಪಡ್ತೀವಿ. ಓಕೆ ಮೇಡಮ್ ಹೇಳಿ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಇದೆ ಮೇಡಮ್. ನಮಗೆ ಇದೊಂದು ಸಾರ್ಥಕ ಅನಿಸುತ್ತೆ. ನಮ್ಮ ಜನ್ಮನೇ ಇಷ್ಟು ವರ್ಷ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದೆ. ತುಂಬ ಅಂದರೆ ತುಂಬ ಖುಷಿ ಇದೆ. ನಾವು ಪುಣ್ಯ ಮಾಡಿದ್ದೀವಿ. ಅದು ಏನಾದರೂ ಅಯೋಧ್ಯೆಗೆ ಹೋಗುವಂತಹ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದೀರಾ? ಖಂಡಿತ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಹಿಳೆಯರ ಟೀಮು ಅಯೋಧ್ಯೆಗೆ ಹೋಗಿ ಮಹಿಳೆಯರೆಲ್ಲ ಸೇರಿ ನೋಡೋಣ ಅಂತ ಅನ್ಕೊಂಡಿದ್ದೀವಿ ನಾವೆಲ್ಲರೂ. ಕೊನೆಯದಾಗಿ ಏನು ಹೇಳ್ತೀರಾ? ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡ್ಬೋದು ವೀಕ್ಷಕರೇ, ಇದೆಲ್ಲವೂ ಕೂಡ ಮಹಿಳೆಯರು ಹೇಳ್ತಾ ಇರುವಂಥದ್ದು. ಜೊತೆಗೆ ನಾನು ನಿಮಗೆ ಇಲ್ಲಿ ವಿಜುವಲ್ಸ್ ಅನ್ನ ಕೂಡ ತೋರಿಸ್ತೀನಿ. ಏನು 1008 ಕಳಶವನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು, ಆ ಒಂದು ಕಳಶವನ್ನ ಮಹಿಳೆಯರು ಸೇರಿದಂತೆ ಪುರುಷರು ಈ ಒಂದು ಇಲ್ಲಿಗೆ ಕಳಶವನ್ನ ಹೊತ್ಕೊಂಡು ಬಂದರು. ಬಳಿಕ ಆ ಒಂದು ಕಳಶವನ್ನ ಆಂಜನೇಯನಿಗೆ ಏನು ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ಸೊ ಆ ಒಂದು ದೃಶ್ಯವನ್ನು ಕೂಡ ನೀವೀಗ ಗಮನಿಸ್ತಾ ಇರ್ಬೋದು. ಯಾಕಂದರೆ ಎಲ್ಲರನ್ನೂ ಕೂಡ ಸರತಿ ಸಾಲಿನಲ್ಲಿ ಇಲ್ಲಿಗೆ ಕರೆತರಲಾಗಿತ್ತು. ಸದ್ಯ ಆ ಒಂದು 1008 ಏನು ಕಳಶ ಏನಿದೆ, ಸೊ ಆ ಒಂದು ನೀರನ್ನು ಈಗ ಈ ಒಂದು ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಸಾಲಾಗಿ ಬಂದು ತಮ್ಮ ತಮ್ಮ ಕಳಶವನ್ನು ಅರ್ಚಕರಿಗೆ ಕೊಡ್ತಾ ಇದ್ದಾರೆ. ಸೊ ಅರ್ಚಕರು ಮತ್ತು ಪುರೋಹಿತರು ಆ ಒಂದು ಕಳಶವನ್ನು ರಾಮಾಂಜನೇಯ ಸ್ವಾಮಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಸಡಗರ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಈ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿನ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸೊ ಅವರೆಲ್ಲರೂ ಕೂಡ ರಾಮ ಮತ್ತು ಆಂಜನೇಯನ್ನ ಕಣ್ತುಂಬಿಕೊಂಡು ಪುನೀತರಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಸೊ ಇಂದು ಬೆಂಗಳೂರಿನಲ್ಲಿ ಏನೋ ಈ ಒಂದು ರಾಮಾಂಜನೇಯರ
ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ನೀವೀಗ ಗಮನಿಸ್ತಾ ಇರ್ಬೋದು, ಏನು ಆ ಒಂದು ಮಹಿಳೆಯರು ಕಳಶವನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಳಶವನ್ನು ಎಲ್ಲವನ್ನ ಕೂಡ ಪುರೋಹಿತರ ಕೈಗೆ ಕೊಡಲಾಗ್ತಾ ಇದೆ, ಇಲ್ಲಿನ ಅರ್ಚಕರ ಕೈಗೆ ಕೊಡಲಾಗ್ತಾ ಇದೆ. ಸೊ ಅದೆಲ್ಲವನ್ನ ಕೂಡ ಅಂದರೆ ಅಡಿಯಿಂದ ಮುಡಿವರೆಗೂ ಕೂಡ ಅಭಿಷೇಕವನ್ನು ಮಾಡುವಂತಹ ದೃಶ್ಯವನ್ನು ನೀವು ನೋಡಬಹುದಾಗಿದೆ. ಶಶಿ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಷ್ಟು ಸಡಗರ ಸಂಭ್ರಮ ಮನೆ ಮಾಡಿದೆ ಅಂತ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.